ಹಾಯ್ ಹಲೋ ನಮಸ್ಕಾರ ಆಫ್ಟರ್ ಲಾಂಗ್ ಟೈಮ್. ಸೊ ನಾನು ಮತ್ತೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ದಿನ ಶೂಟ್ ಇರಲಿಲ್ಲ, ಸೊ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಏನಪ್ಪ ವಿಶೇಷ ಅಂದರೆ, ನೀವು ತಮ್ಮನೆಲ್ಲಲ್ಲಿ ನೋಡಿರ್ತೀರ, ನಾನಿವತ್ತು ಇಷ್ಟು ದಿನ ಪವಿತ್ರ ಬಂಧನದಲ್ಲಿ ನಿಮಗೆ ಕಾಣಿಸ್ಕೊತಿದ್ದೆ. ಇವತ್ತಿಂದ ನಾನು ಮೈನಾ ಸೀರಿಯಲಲ್ಲಿ ಕಾಣಿಸ್ಕೊತಿದ್ದೀನಿ. ಸೊ ನೋಡೋಣ, ಫಸ್ಟ್ ಡೇ ಶೂಟ್ ಬಂದಿದ್ದೀನಿ, ಹೇಗಿರುತ್ತೆ ಏನು ಅಂತ ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಾನು ರಾಗಿ ಶಾವ್ಗೆದು ಉಪ್ಪಿಟ್ಟು ತಂದಿದ್ದೀನಿ. ಸೊ ಇದನ್ನು ಈಟ್ ಮಾಡಿ ನೆಕ್ಸ್ಟಲ್ಲಿ ಸೀನಿಗೆ ಹೋಗೋದು. ಎಸ್, ನನ್ನ ಫೈನಲ್ ಗೆಟಪ್ ಹೀಗಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ತುಬ್ದು ಚಾನಲಿಗೆ ಹಾಯ್ ಮಾಡಿ. ಇವತ್ತು ಇವ್ರು ನನಗೆ ಸ್ಟಾರ್ಟಿಂಗ್ ಬಂದಾಗ ಪರಿಚಯ ಆಗಿರೋದು. ನನ್ನ ಹೆಸರು ಕಸ್ತೂರಿ, ನಾನು ಕಾಮಿಡಿ ಪಾತ್ರಧಾರಿ. ಮೈನಾದಲ್ಲಿ ಮಮ್ಮ ಮಾಡ್ತೀನಿ. ಉತ್ತರ ಕರ್ನಾಟಕದ ನಿಮ್ದು, ಅದಕ್ಕೆ ದೋಸ್ತ ಅಂತೆಲ್ಲ ಬಂತು. ತಗೊಳ್ಳಿ ರಾಗಿ ಶಾವ್ಗೆ. ಇಲ್ಲ, ತಿಂದೆ ನಾನು 3 ದೋಸೆ ತಗೊಳ್ಳಿ. ನಮ್ಮ ಸೀರಿಯಲ್ ನಡ್ಕೊಂಡು ಹೋಗ್ತಿದೆ. ನೀವು ಚಿಲ್ಲಾಗಿ ಆರಾಮಾಗಿ ಇರ್ಬೇಕು. ನನ್ ಮೇಲೆ ಹಣೆ ಇಟ್ಟಳು. ಹೌದು, ವೆಲ್ಕಮ್ ಟು ಮೈ. ಥ್ಯಾಂಕ್ ಯು. ಇಲ್ಲಿ ಇನ್ನೊಬ್ರು ಇದಾರಪ್ಪ, ಇವ್ರು ಕೂಲ್ ಹೇರ್ ಸ್ಟೈಲಿಸ್ಟ್. ಇವಾಗಷ್ಟೇ ದೇವಸ್ಥಾನದಲ್ಲಿ ಪ್ರಸಾದ ಊಟ ಮಾಡ್ಕೊಂಡು ಬಂದು ಗಡತ್ತಾಗ ಮಲಗಿದ್ದಾರೆ. ಪ್ರಸಾದ ಎಲ್ಲಿ? ಪ್ರಸಾದ ಅದೆಲ್ಲ ಬೇಕಾಗಿಲ್ಲ. ಪ್ರಸಾದ ಎಲ್ಲಿ? ಎಲ್ಲಿಂದ ದೇವಸ್ಥಾನಕ್ಕೆ ಹೋಗಿರ್ತಾನೆ, ಚೆನ್ನಾಗ್ ದರ್ಶನ ಮಾಡ್ಕೊಂಡು ಬಂದಿರ್ತಾನೆ, ಚೆನ್ನಾಗ್ ಪ್ರಸಾದ ತಿಂದಿರ್ತಾನೆ. ಆದ್ರೂ ಸೆಟ್ ಅಲ್ಲಿ ವಿಜಯಲಕ್ಷ್ಮಿ ಅಂತ ಒಬ್ಳಿರ್ತಾಳೆ, ಪಾಪ ಒಬ್ಬಳೇ ಇರ್ತಾಳೆ. ಅವ್ಳು ತಗೊಂಡು ಕೊಡ್ಬೇಕು ಏನಾದ್ರು. ಸ್ವಲ್ಪನೂ ನೆನ್ಪ್ ಮಾಡ್ಕೊಂಡಿಲ್ಲ ನಿಮ್ ಬಗ್ಗೆ, ಏನು ನೆನ್ಪ್ ಮಾಡ್ಕೊಂಡಿಲ್ಲ. ಚೆನ್ನಾಗಿತ್ತು ಪ್ರಸಾದ ಅಂತ ಮತ್ತೆ ಕೊಟ್ಟು ಬಂದೆ ಅಂದ್ರು. ಎಲ್ರಿಗೂ ಕೊಟ್ಟೆ ಅಂದ್ರಲ್ಲ. ಅಲ್ಲ, ಎಲ್ರಿಗೂ ಕೊಟ್ಟೆ ಅಂತ ಹೇಳಿದ್ರಿ ನೀವಲ್ಲಿ. ಬ್ರೇಕ್ ಆಗ್ಬಿಡ್ತಾ? ಸರಿ ಬಿಡಿ, ನಾನ್ ತಂದ್ಕೊಡ್ತೀನಿ. ಹಾರ್ಟ್ ಬ್ರೇಕ್ ಆಗಿರೋದು ಸರಿ ಹೋಯ್ತಾ? ಓ ನೋಡಿ, ಇದು 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 ಆಕ್ಚುಲಿ ಚೆನ್ನಾಗಿ ಪ್ರೀತಿ ಅಂದ್ರೆ. ಥ್ಯಾಂಕ್ ಯು. ಇಷ್ಟು ಹೇಳಿ ಇಷ್ಟೇ ಮಂಜುಳಾ ಕಾರಣ, ಇನ್ನೇನು ಹೇಳಕ್ಕಾಗಲ್ಲ. ಅಷ್ಟೇ ಅಷ್ಟರಲ್ಲೇ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಫ್ರೆಂಡ್ಸ್. ಎಸ್, ಬಾಯ್ ಫ್ರೆಂಡ್ಸ್. ಬಾಯ್. ವಾಶ್ರೂಮ್ ಚೇಂಜ್ ಹೇಳಿದ್ದಾರೆ. ನೋಡಿ, ಹೀರೋಯಿನ್ ಕಷ್ಟ ಒಂದೊಂದಲ್ಲ. ಅದಕ್ಕೆ ಹೊಟ್ಟೆ ಹಸಿತಾ ಇದೆ, ಆದ್ರೂ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬಿಟ್ಟು ಊಟಕ್ಕೆ ಹೋಗಿ ಅಂದಿದ್ದಾರೆ. ಒಳಗೆ ಅಳು ಬರ್ತಾ ಇದೆ. ಅಳುನ ತೋರ್ಸ್ಕೊಳಕ್ಕಾಗದೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು. ಅದಕ್ಕೆ ಎಲ್ರದು ಮೈನಾ ಸೀರಿಯಲ್ ನೋಡಿ. ಇಷ್ಟು ಸ್ಟ್ರಗಲ್ ಅಲ್ಲಿ ನಿಮ್ಗೋಸ್ಕರ 800 ದಾಟಿದ ಸ್ಟ್ರಗಲ್ ಅಂದ್ರೆ ಮೈನಾ ಅಂದ್ರೆ ಸ್ಟ್ರಗಲ್. ಕ್ಯಾರೆಕ್ಟರ್ ಆಗ್ಲಿ ನೀನೆ ಗಟಗಟ ಅಂತ ಬರೀ ಇಂತದೆಯಾ? ಹೊಟ್ಟೆ ತುಂಬಾ ಇತ್ತು ಅಷ್ಟೇ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಬೈಸಿಪ್ಸ್ ತೋರಿಸಿ ನಿಮ್ದು. ನಾ ಟಚ್ ಮಾಡ್ತೀನಿ ಮುಂದೆ. ಮೈ ಗಾಡ್, ಏನೇ ಇದು ಬಾಯ್ಸ್ ತರ ಇದೆ. ಇಷ್ಟು ಸ್ಟ್ರಾಂಗ್ ಇದೆ ನೋಡಿ ನಮ್ಮ ಹುಡುಗಿ. ನಮ್ಮ ಸೀಲಲ್ಲಿ ಫ್ಯಾನ್ ಇದಾರೆ.
ಸೊ ಇವ್ರ ಮನೇಲಿ ಇವ್ರ ಮಗಳಿಗೆ ಖುಷಿ ಮಗಳು ಖುಷಿಗೆ ನಮ್ ಸೀರಿಯಲ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಸೀರಿಯಲ್ ಅಲ್ಲಿನ ಎವ್ರಿ ಡೇ ನೋಡ್ತಾರಂತೆ. ಸೊ ಅವ್ರಿಗೆ ಖುಷಿಯಾಗಿ ತುಂಬಾ ಖುಷಿ ಆಯ್ತು ನನಗೆ. ಇಷ್ಟೇ ಫ್ರೆಂಡ್ಸ್, ಬಾಯ್. ನಮ್ಗೆ ಖುಷಿ ಆಯ್ತು. ಬೇಕು ಅಂತ ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ವಧು ಅಕ್ಕ ದುರ್ಗಾಶ್ರೀ, ಕರೆಕ್ಟ್. ನಿಮ್ಮ ಪ್ರೀತಿಯ ದುರ್ಗಾಶ್ರೀ ಆಡಿಯನ್ಸ್ ಕೇಳ್ತಾ ಇರೋದು. ಸೊ ಆಫ್ಟರ್ ಲಾಂಗ್ ಟೈಮ್ ಮೈನಾದಲ್ಲಿ ಮೀಟ್ ಆಗ್ತಾ ಇದೀವಿ. ಬಟ್ ಐ ಥಿಂಕ್ ಇವತ್ತೇ ಈ ಸೀರಿಯಲ್ ಅಲ್ಲಿ ನಿಮ್ದು ಲಾಸ್ಟ್ ಡೇ. ನನ್ಗೆ ಸ್ಟಾರ್ಟ್. ಸೊ ಮತ್ತೆ ಯಾವಾಗ ನಿಮ್ಮ ಭೇಟಿ? ಫ್ರೀನೇ, ನೀವೇ ಬಿಸಿ ಅಂತ ಹೇಳ್ತಾರೆ. ಆದ್ರೆ ತೆಲುಗು, ಕನ್ನಡ ಯಾವ ಸೀರಿಯಲ್ ಬಿಡಲ್ಲ, ಎಲ್ಲಾ ಕಡೆ ಬ್ಯುಸಿ ಆಗಿರ್ತಾರೆ. ಇವಾಗ ಯಾರು ಬಿಸಿ ಆಗಿರೋದು? ನೀವೇ. ಯಾಕೆ? ಸೊ ನೀವೆಲ್ಲ ನೋಡಿರ್ತೀರಾ ನಮ್ಮನ್ನ ವಧು ಸೀರಿಯಲ್ ಅಲ್ಲಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ, ಮೀಟ್ ಆಗ್ತಾ ಇದ್ದೀನಿ. ಸೊ ಇಬ್ರು ಶಾಕ್, ಇಬ್ರಿಗೂ ಗೊತ್ತಿರ್ಲಿಲ್ಲ ನಾವಿಲ್ಲಿ ಇದ್ದೀನಿ ಅನ್ನೋದು. ಬಟ್ ಅವ್ರ ಅಮ್ಮ ಬಂದಿಲ್ಲ, ಅವ್ರ ಅಮ್ಮಂಗೆ ಹುಷಾರಿಲ್ಲ. ಸೊ ಅದಕ್ಕೆ ಅವರು ವಧು ಸೀರಿಯಲ್ ಅಲ್ಲಿ ಇದ್ದಾಗ ಎಲ್ರಿಗೂ ಕೈ ತುತ್ತು ತಗೊಂಡ್ ಬಂದು ಕೊಡೋರು. ನೆನಪಾಯ್ತು ಇವ್ರನ್ನ ನೋಡ್ದಾಗ. ಹೇಳ್ತೀನಿ. ಸರ್ ಅದು ಬೇಗ ಮುಗ್ದಿದೆ, ಹೋಗ್ತಾ ಇದ್ದೀನಿ. ಬಾಯ್ ಬಾಯ್. ಮುಗೀತು. ಅತ್ತೆಗೆ ಒಂದು ಕಾಲ ಏನಿಲ್ಲ. ಅದೇ ಮತ್ ನಾನು ಹೇಳ್ಕೊಳ್ತೀನಿ. ಬಟ್ ಏನ್ ಗೊತ್ತಾ, ಹೀರೋಯಿನ್ ಆದವರು ಎಫರ್ಟ್ ಹಾಕ್ಲೇಬೇಕು. ನಾವೆಲ್ಲ ಹೋಗ್ತೀವಿ. ಹೋಗೋ ಟೈಮ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀವಿ. ನೀವ್ 7:30 ಆದ್ಮೇಲೆ ಇರಲ್ವಲ್ಲ. ಓಕೆ ಬಾಯ್. ಅಂದ್ರೆ ನನ್ ಜೊತೆ ಬರ್ತೀರಾ? ಸರಿ ಬಾಯ್ 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 ಬಾಯ್. ಮತ್ತೆ ಸಿಗೋಣ. ಓಕೆ ಫ್ರೆಂಡ್, ಬಾಯ್.